ದೇವೇಗೌಡರ ಪತ್ನಿಯ 11ನೇ ದಿನ ಉತ್ತರ ಕ್ರಿಯೆ ನಡೀತಾ ಇರುವಂಥದ್ದು ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಪುಣ್ಯತಿಥಿ ಬೆಳಗ್ಗೆ 10 ಗಂಟೆಗೆ ವಿಧಿವಿಧಾನಗಳು ಆರಂಭ ಆಗುತ್ತೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಸಾವನ್ನಪ್ಪಿ 11ನೇ ದಿನ ಇವತ್ತು ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಪುಣ್ಯತಿಥಿ ಮಾಡಲಾಗ್ತದೆ. ಬೆಳಗ್ಗೆ 10 ಗಂಟೆಗೆ ವಿಧಿವಿಧಾನಗಳು ಆರಂಭ ಆಗುತ್ತೆ. ಚೆನ್ನಮ್ಮ ತಿಥಿಯಲ್ಲಿ ಗೌಡ್ರ ಇಡೀ ಕುಟುಂಬ ಭಾಗಿಯಾಗ್ತದೆ. ಮಾಜಿ ಸಚಿವರು, ಶಾಸಕರು, ಜೆಡಿಎಸ್ನ ಕಾರ್ಯಕರ್ತರುಗಳು, ದೇವೇಗೌಡರ ಕುಟುಂಬದ ಅಭಿಮಾನಿಗಳು, ಗಣ್ಯರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗಿಯಾಗುವಂತ ನಿರೀಕ್ಷೆ ಇರುವಂಥದ್ದು. ಸೊ ಹೀಗಾಗಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಅಡುಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ, ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಸಮಾಧಿ ಸ್ಥಳದ ಹತ್ರನೇ ಬರಲಿಕ್ಕೆ ವಾಹನಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ ಭಾರಿ ಬಂದೋಬಸ್ತನ್ನ ಮಾಡಲಾಗಿದೆ. ಎಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗಿತ್ತು ಆ ಒಂದು ಜಾಗದ ಹತ್ರನೇ ಇವತ್ತು ತಿಥಿ ನಡೀತಾ ಇರುವಂಥದ್ದು. 11ನೇ ದಿನದ ಉತ್ತರ ಕ್ರಿಯೆ ನಡೀತಾ ಇದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಆಗಿ ಇವತ್ತಿಗೆ 11ನೇ ದಿನ. ಸೊ ಹೀಗಾಗಿ ಆರಾಧನೆ ಮಾಡಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ರಾಜಕೀಯ ವಲಯದ ಗಣ್ಯರೆಲ್ಲರೂ ಭಾಗಿಯಾಗ್ತಾರೆ. ಪೂಜೆ ನಾವೀಗ ಮೊದಲು ಮನೆಯಲ್ಲಿ ಪೂಜೆ ಮಾಡಿಕೊಂಡು ರೇವಣ್ಣವ್ರ ಮನೆಯಲ್ಲೇ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಪೂಜೆ ಮಾಡಿಸಿ ಆನಂತರ ಇಲ್ಲಿ ಬಂದು ಸಮಾಧಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಆನಂತರ ಬಂದಂಥ ಜನಗಳನ್ನ ಮಾತಾಡಿಸ್ಬೇಕಾಗಿದೆ. ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ಸಂಪೂರ್ಣ ಕುಟುಂಬ ಭಾಗಿಯಾಗ್ತದೆ. ಹೌದೌದು, ಎಲ್ಲರೂ ನಿನ್ನೆನೆ ಬಂದಿದ್ದೇವೆ. ನಾವು ಎಲ್ಲ ನಿನ್ನೆನೆ ಬಂದಿದ್ವಿ. ಇವತ್ತು ಮನೇಲಿ ಪೂಜೆ ನಡೆಯುತ್ತೆ. ಆನಂತರ ಬಂದು ಇಲ್ಲಿ ಸಮಾಧಿ ಪೂಜೆ. ಚೆನ್ನಮ್ಮನವ್ರಿಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳು ಅರ್ಚನೆ ಮಾಡಿದ್ರು. ಹಾಂ ಹೌದು, ಅವರಿಗೆ ಸ್ವಲ್ಪ ಮೈಸೂರು ಪಾಕ್ ಅಂದರೆ ಸ್ವಲ್ಪ ಇಷ್ಟ ಇತ್ತು. ಅದು ಮತ್ತು ಚಕ್ಲಿ ಎರಡೂ ಸ್ವಲ್ಪ ಅವ್ರಿಗೆ ಇಷ್ಟವಾದಂಥ ತಿಂಡಿ. ಲಕ್ಷಾಂತರ ಜನ ಬರ್ತಾರೆ. ಪ್ರೀತಿ ಇರುವ ಜನ ಬರ್ತಾರೆ. ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇಟ್ಕೊಂಡಂಥವ್ರು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಂಥವ್ರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕೂಡ ಅಭೂತಪೂರ್ವವಾದಂಥ ಪ್ರೀತಿ ಸಿಕ್ಕಿತ್ತು ಮೇಡಮ್. ಬೆಂಗಳೂರಿಂದ ಹೌದು 17 ಗಂಟೆ. ಹೌದು 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 ಹೌದು, ಯಾರೂ ನಿರೀಕ್ಷೆ ಮಾಡದೇ ಇರುವಷ್ಟು ಮಟ್ಟಿಗೆ ಅವರಿಗೆ ಈ ರಾಜ್ಯದ ಜನ ಪ್ರೀತಿ ತೋರಿಸಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಇವತ್ತು 11ನೇ ದಿನದ ಉತ್ತರ ಕ್ರಿಯೆ ನಡೀತಾ ಇದೆ ಚೆನ್ನಮ್ಮ ಅವರದ್ದು. ಯಾವ ರೀತಿಯಾಗಿ ವ್ಯವಸ್ಥೆ ಮತ್ತು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಲಕ್ಷಾಂತರ ಜನ ಬರುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ದೇವೇಗೌಡರ ಕುಟುಂಬದವರು. ಪೃಥ್ವಿ, ಪ್ರಮುಖವಾಗಿ ದೇವೇಗೌಡರ ಕುಟುಂಬ ಇಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದೆ. ನಾನೀಗ ಊಟ ಏನು ತಯಾರಾಗುತ್ತೆ ಆ ಸ್ಥಳದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಯಾವ್ಯಾವ ಅಡುಗೆಗಳು ಸಿದ್ಧ ಆಗಿದೆ, ಎಷ್ಟು ಜನಕ್ಕೆ ವ್ಯವಸ್ಥೆನ ಮಾಡಲಾಗಿದೆ ಅಂತ. ಈಗ ಮಧ್ಯಾಹ್ನದ ಊಟವನ್ನು ದೇವೇಗೌಡರ ಕುಟುಂಬ ಲಕ್ಷಾಂತರ ಜನರು ಏನು ಚೆನ್ನಮ್ಮನವರ ಉತ್ತರ ಕ್ರಿಯಾದಿ ಕಾರ್ಯಕ್ಕೆ ಬರ್ತಾರೆ. ಈ ಕಾರ್ಯಕ್ಕೆ ಬರುವಂಥ ಎಲ್ಲ ಜನರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿಕೊಂಡಿದೆ. ತರಾವರಿ ಅಡುಗೆಗಳನ್ನು ಕೂಡ ಮಾಡಿಸಿರ್ತಕ್ಕಂಥದ್ದು. ಸುಮಾರು ಒಂದು ಕೌಂಟರ್ನಲ್ಲಿ ಒಂದು ಸಲಕ್ಕೆ 1,000 ಜನ, ಅಂದರೆ 14 ಕೌಂಟ್ರಲ್ಲಿ 14,000ಕ್ಕಿಂತ ಹೆಚ್ಚು ಜನ ಊಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಜನ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ತರಾವರಿ ಅಡುಗೆಗಳನ್ನು ಮಾಡಲಾಗಿದೆ. ಪುಳಿಯೋಗರೆ ಆಗಿರ್ಬೋದು, ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಲಾಡು ಆಗಿರ್ಬೋದು, ಸಿಹಿ ತಿನಿಸುಗಳಾಗಿರ್ಬೋದು, ಮತ್ತು ಇಡ್ಲಿ, ದೋಸೆ ಎಲ್ಲವನ್ನೂ ಕೂಡ ಈಗ ಅಡುಗೆಯನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 14 ಕೌಂಟರ್ ಮೂಲಕವಾಗಿ ಸುಮಾರು 2,500 ಜನ ಕಾರ್ಮಿಕರು ಈ ಅಡುಗೆ ತಯಾರಿ ಕಾರ್ಯದಲ್ಲೇ ಭಾಗಿಯಾಗಿರ್ತಕ್ಕಂಥದ್ದು. ಸುಮಾರು 12 ಗಂಟೆಯಿಂದ ಅಡುಗೆ ಕಾರ್ಯ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. 10 ಗಂಟೆಯಿಂದ ಚೆನ್ನಮ್ಮನವರ ಸಮಾಧಿಯನ್ನೇ ಆ ಸ್ಥಳದಲ್ಲಿ ಪೂಜೆಯ ವಿಧಿವಿಧಾನಗಳನ್ನು ಕೂಡ ಮಾಡಲಾಗುತ್ತೆ. ಇಡೀ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬ ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಬರುವಂಥ ಸುಮಾರು 1 ರಿಂದ 1.5 ಲಕ್ಷ ಜನರನ್ನು ಇಲ್ಲಿ ಸೇರಿಸುವಂಥ ನಿರೀಕ್ಷೆಯನ್ನು ದೇವೇಗೌಡರ ಕುಟುಂಬ ಇಟ್ಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಷ್ಟು ಜನ ಬರುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ದೊಡ್ಡ ಪಾತ್ರೆಗಳನ್ನು ಬಳಸುವ ಮೂಲಕವಾಗಿ ಲಕ್ಷಾಂತರ ಜನಕ್ಕೆ ಅಡುಗೆಯನ್ನು ಕೂಡ ಮಾಡಲಾಗಿದೆ. ಇದರ ಉಸ್ತುವಾರಿಯನ್ನು
ಖುದ್ದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ವಹಿಸಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಊಟದ ಕೊರತೆ ಆಗಬಾರ್ದು ಎಂಬ ರೀತಿಯಲ್ಲಿ ಈ ಬೆಂಗಳೂರು, ಮೈಸೂರು, ಮಂಗಳೂರು ಈ ವಿವಿಧ ಕಡೆಯಿಂದ ಬಾಣಸಿಗರನ್ನು ಕರೆಸಿ ಸುಮಾರು 2,500 ಕಾರ್ಮಿಕರನ್ನು ಈಗ ಈ ಕಾರ್ಯಕ್ಕೆ ತೊಡಗಿಸಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಇವತ್ತು 12 ಗಂಟೆಯಿಂದ ಪ್ರಮುಖವಾಗಿ ಹಾಸನದ ಹರದನಹಳ್ಳಿಯಲ್ಲಿ ದೇವೇಗೌಡರ ಅಭಿಮಾನಿಗಳು ಯಾರಿದ್ದಾರೆ ಅವರ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮಾಜಿ ಸಚಿವರುಗಳು, ಶಾಸಕರುಗಳು ರಾಜ್ಯದ ಮೂಲೆಗಳಿಂದ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ಸಚಿವ ವಿ ಸೋಮಣ್ಣನವರು ಮತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಈಗ ಮುಖ್ಯವಾಗಿ ಅಡುಗೆ ತಯಾರಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಈಗ ಅಡುಗೆ ಎಲ್ಲ ಸಿದ್ಧವಾಗಿದೆ, ಎಷ್ಟು ಗಂಟೆಯಿಂದ ಊಟದ ವ್ಯವಸ್ಥೆ ಮಾಡ್ತೀರಿ, ಎಷ್ಟು ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಒಂದು ಕೌಂಟರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್? ಸರ್ ಈಗ 1ರಿಂದ 1.5 ಲಕ್ಷ ಜನಕ್ಕೆ ಊಟ ಹೇಳಿದ್ದಾರೆ. ಅದು 6 ಬ್ಯಾಚ್ ಮಾಡಿದ್ದಾರೆ ಸರ್. 6 ಬ್ಯಾಚಲ್ಲಿ ನಮ್ಮದು ಕೌಂಟ್ರಲ್ಲಿ 20,000 ಹೇಳಿದ್ದಾರೆ. ನಾವೀಗ 3 ಡೈನಿಂಗ್ ಹಾಲ್ ಇದೆ ನಮ್ಮದು. 3 ಡೈನಿಂಗ್ ಹಾಲಲ್ಲಿ ಒಂದೊಂದು ಟೈಮಲ್ಲಿ 3,000 ಜನ ಊಟ ಮಾಡ್ತಾರೆ, ಎದ್ದೇಳ್ತಾರೆ. ಒಟ್ಟಿಗೆ 9,000-10,000 ಜನ ಊಟ ಒಂದೊಂದು ಟೈಮಲ್ಲಿ ಎದ್ದೇಳ್ತಾರೆ. ಅದೇ ಒಂದು 10,000 ಜನ ನಮ್ಮದು 20,000 ಜನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಯಾವೆಲ್ಲ ರೀತಿಯ ಅಡುಗೆಗಳನ್ನು ತಯಾರಿ ಮಾಡ್ಕೊಂಡಿದ್ದೀರಿ ಸರ್? ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್, ಎಲ್ಲ ಸೌತ್ ಇಂಡಿಯನ್ ಸ್ಟೈಲೇ ಫುಡ್ ಸರ್ ಎಲ್ಲ ಸರ್. ವಿಶೇಷವಾಗಿ ಸಿಹಿ ತಿಂಡಿಗಳು ವಿಶೇಷವಾಗಿ ಕಜ್ಜಾಯ ಹೇಳಿದ್ದಾರೆ, ಆಮೇಲೆ ಕಾಶಿ ಹಲ್ವಾ, ಕಾಯಿ ಒಬ್ಬಟ್ಟು ಬೇಕಂತ ಹೇಳಿದ್ದಾರೆ, ಮತ್ತು ಪಾಯಸ, ಅಕ್ಕಿ ಪಾಯಸ ಹೇಳಿದ್ದಾರೆ, ಅಷ್ಟೇ ಲಾಡ್ ಹೇಳಿದ್ದಾರೆ. ಎಷ್ಟು ಗಂಟೆಯಿಂದ ಊಟ ಕೊಡ್ತೀರಿ ಸರ್? ಎಷ್ಟು ಜನ ಬಂದರೂ ಊಟ ಸಿಗುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ ಸರ್? ಈಗ ದೊಡ್ಡ ಸಾಹೇಬರು ಹೇಳಿದ್ದಾರೆ, ಜನ ಬಂದಾಗ ಕೂತ್ಕೊಂಡಾಗ ಯಾರು ಎದ್ದು ಕಳಿಸ್ಬೇಡಿ, ಊಟ ಸ್ಟಾರ್ಟ್ ಮಾಡಿ, ನೀವು ಯಾರು ಬಂದರೂ ನನ್ನ ಕೇಳಬೇಡಿ, ಊಟ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟು ಜನ ತಯಾರಕರು ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಅಡುಗೆ ಮಾಡಲಿಕ್ಕೆ ಬಂದಿದ್ದೀರಿ ಸರ್? ಟೋಟಲ್ ಸಪ್ಲೈಗೆ ಒಂದು 600 ಜನ ಇದ್ದಾರೆ ಸರ್, ಸರ್ವಿಸ್ ಮಾಡೋಕ್ಕೆ 600-700 ಜನ ಇದ್ದಾರೆ. 3 ಕೌಂಟ್ರಿಗೆ 200 ಜನ ಬಿಟ್ಕೊಂಡಿದ್ದೀವಿ ಸರ್. ಆಮೇಲೆ ಅಡುಗೆ ತಯಾರಿ ಮಾಡೋಕ್ಕೆ ಬಂದಾಗೂ ತಯಾರಿ ಕಮ್ಮಿ ಆದಾಗ ಖಾಲಿ ಆದಾಗ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು 200-205 ಜನ ಇದ್ದಾರೆ ಸರ್ ರೆಡಿ ಮಾಡ್ಕೊಳ್ಳೋಕ್ಕೆ. ಇದು ಅಡುಗೆಯನ್ನು ತಯಾರು ಮಾಡುವಂಥ ಬಾಣಸಿಗರ ಮತ್ತು ಸುಮಾರು ಒಂದು ಸಲಕ್ಕೆ 1,500ಕ್ಕಿಂತ ಹೆಚ್ಚು ಜನ ಬಂದು ಊಟವನ್ನು ಮಾಡ್ತಾರೆ. ಯಾರೇ ಬಂದರೂ ಕೂಡ ಊಟದ ಕೊರತೆ ಆಗಬಾರ್ದು ಎಂಬ ಸೂಚನೆಯನ್ನು ದೇವೇಗೌಡರ ಕುಟುಂಬ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 2,500ಕ್ಕೂ ಹೆಚ್ಚು ಜನ ತಯಾರಕರು ಈ ಅಡುಗೆಯನ್ನು ತಯಾರು ಮಾಡಲಿಕ್ಕೆ ನಮ್ಮಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಅಡುಗೆ ಕೊರತೆ ಆಗದ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ಮತ್ತೊಂದು ಕಡೆ 10 ಗಂಟೆಗೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತಲ್ಲ, ಅಂದರೆ ಮನೇಲಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾರ ಅಥವಾ ಆ ಸಮಾಧಿ ಸ್ಥಳದ ಹತ್ರನೇ ಮಾಡುವಂಥದ್ದು, ಎಲ್ಲರೂ ಅಲ್ಲೇ ಭಾಗಿಯಾಗ್ತಾರೆ, ಹೇಗೆ? ಈಗಾಗಲೇ ಹರದನಹಳ್ಳಿಯಿಂದ ದೇವೇಗೌಡರು ಹೊಳೆನರಸೀಪುರಕ್ಕೆ ತೆರಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಇಬ್ಬರು ಕೂಡ ಬೆಳ್ಳಂಬೆಳಗ್ಗೆ ಚೆನ್ನಮ್ಮನವರ ಸಮಾಧಿಗೆ ಬಂದು ಪೂಜೆ ಸಲ್ಲಿಸಿ ಇಲ್ಲಿರ್ತಕ್ಕಂಥ ಸಿದ್ಧತೆಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರದಲ್ಲಿ ಅವರು ಕೂಡ ಹೊಳೆನರಸೀಪುರಕ್ಕೆ ರೇವಣ್ಣನವರ ಮನೆಗೆ ತೆರಳಿದ್ದಾರೆ. ಆ ಮೊನ್ನೆ ಚೆನ್ನಮ್ಮನವರ ಅಂತಿಮ ದಿನದಂದು ಕೂಡ ಬೆಂಗಳೂರಿನಿಂದ ನೇರವಾಗಿ ರೇವಣ್ಣನವರ ಮನೆಗೆ ಚೆನ್ನಮ್ಮನವರ ಪಾರ್ಥಿವ ಶರೀರ ರವಾನೆ ಮಾಡಲಾಗಿತ್ತು. ಈ ಕಾರಣದಿಂದಾಗಿ ಹೊಳೆನರಸೀಪುರದಲ್ಲಿರ್ತಕ್ಕಂಥ ರೇವಣ್ಣನವರ ಮನೆಯಲ್ಲಿ ಪೂಜೆಯನ್ನು ಮೊದಲು ಏರ್ಪಾಡು ಮಾಡಲಾಗಿದೆ. ಇಡೀ ಸಂಪೂರ್ಣ ದೇವೇಗೌಡರ ಕುಟುಂಬ ಇಲ್ಲಿ ಭಾಗಿಯಾಗುತ್ತೆ. ಅದನ್ನು ತದನಂತರದಲ್ಲಿ ಹೊಳೆನರಸೀಪುರದಲ್ಲಿ ಮನೆಯಲ್ಲಿ ಪೂಜೆ ಆದ ನಂತರದಲ್ಲಿ ಹರದನಹಳ್ಳಿ ಇರ್ತಕ್ಕಂಥ ಚೆನ್ನಮ್ಮನವರ ಸಮಾಧಿಗೆ ಪೂಜಾ ಕಾರ್ಯವನ್ನು ನಡೆಸಲಾಗುತ್ತೆ. ಇಲ್ಲಿ ಈಗಾಗಲೇ ವಿಧಿವಿಧಾನಗಳ ಮೂಲಕವಾಗಿ ಪೂಜೆಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಂಪೂರ್ಣ ದೇವೇಗೌಡರ ಕುಟುಂಬ ಇವತ್ತು ಭಾಗಿಯಾಗುತ್ತೆ. ಈಗಾಗಲೇ ನಿನ್ನೆ ಎಲ್ಲ ದೇವೇಗೌಡರ ಕುಟುಂಬ ಹೊಳೆನರಸೀಪುರಕ್ಕೆ ಬಂದು ಮೊಕ್ಕಮ್ಮನ ಹೂಡಿದ್ದಾರೆ. ಅಲ್ಲಿ ಪೂಜೆ ಆದ ನಂತರದಲ್ಲಿ ಹರದನಹಳ್ಳಿ ಇರ್ತಕ್ಕಂಥ ಚೆನ್ನಮ್ಮನವರ ಸಮಾಧಿಗೆ ಪೂಜೆ ಕಾರ್ಯವನ್ನು ಮುಗಿಸಿದ್ರೆ ಸುಮಾರು 12:30 ವೇಳೆಗೆ ಪೂಜಾ ಕಾರ್ಯ ಮುಗಿಯುತ್ತೆ. ನಂತರದಲ್ಲಿ ಊಟದ ವ್ಯವಸ್ಥೆಯನ್ನು ದೇವೇಗೌಡರ ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿ.